ಅಂತೂ ನನ್ನ ತಂಗಿ ಮದುವೆ ಆಯಿತು. ತಾನು ಪ್ರೀತಿಸಿದ ಹುಡುಗನ ಜೊತೆಗೆ ಮದುವೆ ಆಯಿತು. ನೆಮ್ಮದಿ ಇದೆ, ತುಂಬಾ ಖುಷಿ ಆಯಿತು. ಇದೆಲ್ಲ ನನ್ನೊಬ್ಬರಿಂದನೇ ಆಯಿತು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಿಮಗೂ ಇದರಲ್ಲಿ ಕ್ರೆಡಿಟ್ ಸೇರಬೇಕು. ನೀವಿರಲಿಲ್ಲ ಅಂದರೆ ಇದೆಲ್ಲ ಸಾಧ್ಯನೇ ಆಗ್ತಾರಿಲ್ಲ. ನಾನು ನಿಮಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ನನ್ನ ತಂಗಿ ಮಹಿಮಾ ಸುಖವಾಗಿ ಬೆಳೆದು ಅವಳು ಮುಂದಿನ ಜೀವನ ಕೂಡ ಸುಖವಾಗಿರಬೇಕು ಅಂತ ನನಗೆ ಆಸೆ ಇತ್ತು. ಹಾಗೆ ಆಯಿತು ಕೂಡ. ತಮಾಷೆ ಅಂದರೆ ಈ ಹೆಣ್ಣಪ್ಸೋ ಶಾಸ್ತ್ರದಲ್ಲಿ ಎಲ್ಲ ಹೆಣ್ಮಕ್ಳು ಕಣ್ಣೀರು ಹಾಕೋದು ಕಾಮನ್ ಮತ್ತು ಕಂಪಲ್ಸರಿ. ಆದರೆ ಮಹಿಮಾ ನಗ್ನಗ್ತಾ ಇದ್ಲು. ಜೀವ ಅಂದರೆ ಅಷ್ಟು ಪ್ರೀತಿ ಅವಳಿಗೆ. ನಾನೊಬ್ಬನೇ ಏನೇನೋ ಮಾತಾಡ್ತಾ ಇದ್ದೀನಿ. ನಿಮಗೆ ಬೋರಡಿಸ್ತಾ ಇಲ್ಲ ತಾನೆ? ಸಾರಿ. ಭೂಮಿಕಾ, ಸಮಾಧಾನ ಮಾಡ್ಕೊಳ್ಳಿ. ಭೂಮಿಕಾ, ಅಳಬೇಡಿ ಪ್ಲೀಸ್. ನನಗೆ ಕಷ್ಟ ಆಗುತ್ತೆ. ಭೂಮಿಕಾ ಪ್ಲೀಸ್. ಕುಮಾರ್, ಕಾರ್ನ ಸೈಡಿಗೆ ನಿಲ್ಲಿಸಿ. ಸ್ವಲ್ಪ ಆಚೆ ಇರಿ. ಭೂಮಿಕಾ, ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಆದರೂ ಅಳ್ತಾನೆ ಇದ್ದೀರಲ್ಲ. ಪ್ಲೀಸ್ ಅಳಬೇಡಿ. ನಾನು ಇಲ್ಲಿವರೆಗೂ ನಮ್ಮ ಮನೆಯವ್ರನ್ನ, ನಮ್ಮ ಅಪ್ಪ ಅಮ್ಮನ ಬಿಟ್ಟಿದ್ದವಳೆ ಅಲ್ಲ. ಇನ್ಮೇಲೆ ನಾನು ಅವ್ರು ನೋಡ್ಬೇಕಂದ್ರು ನನಗೆ ಇಷ್ಟ ಬಂದಾಗ ಹೋಗಕ್ಕೂ ಆಗಲ್ಲ. ನನಗೆ ಫ್ರೀಡಮು ಇರಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ತುಂಬಾ ದೂರ ಬರ್ಬಿಟ್ಟಿದ್ದೇನೆ. ಪ್ಲೀಸ್. ಸಾರಿ, ನನಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ನನ್ನ ಸುತ್ತಮುತ್ತ ಇರೋರು ಅಳ್ತಾ ಇದ್ರೆ ನನಗೂ ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅಳ್ಬೇಡಿ ಅಂದ ತಕ್ಷಣ ಅಳು ನಿಂತೋಗುತ್ತಾ? ಈ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಅರ್ಥ ಆಗೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮಗೆ? ನನಗೆ ಅರ್ಥ ಆಗುತ್ತೆ. ಬಟ್ ಪ್ಲೀಸ್ ಕಣ್ಣೀರು ಒರೆಸ್ಕೊಡಿ. ಮದುವೆ ಮನೆಯಲ್ಲಿ ನೀವು ಟಿಶ್ಯೂ ಪೇಪರ್ ಕೊಟ್ಟಾಗ ನಾನು ಬೇಡ ಅಂದೆ ಅಂತ ಈಗಲೂ ನೀವು ಬೇಡ ಅಂತ ಹೇಳಬೇಕು ಅಂತೇನಿಲ್ಲ. ತಗೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ಕಣ್ಣೀರು ಒರೆಸ್ಕೊಳ್ಳಿ. ನೀವು ಹೀಗೆ ಹೇಳ್ತಾನೆ ಇದ್ರೆ ಆಮೇಲೆ ನನಗೂ ಆಟೋಮೆಟಿಕ್ಕಾಗಿ ಅಳು ಬಂದ್ಬಿಡುತ್ತೆ. ಇಬ್ಬರು ಸೇರಿಕೊಂಡು ಹತ್ಬಿಡೋಣ ಹೇಳಿ. ನಾನು ಹತ್ಬಿಡ್ತೀನಿ, ಓಕೆನಾ? ಹೇಳಿ ಭೂಮಿಕಾ, ನಾನು ನೋಡ್ಬೇಕಾ? ಸ್ವಲ್ಪನಾದ್ರೂ ಸ್ಮೈಲ್ ಮಾಡಿದ್ರಲ್ಲ, ಸಮಾಧಾನ ಆಯ್ತು. ಕಣ್ಣೀರು ಒರೆಸ್ಕೊಳ್ಳಿ. ತುಂಬ ಸುಸ್ತಾಗ್ತಾ ಇದೆ, ರೆಸ್ಟ್ ಮಾಡಬೇಕು. ಮಂದು, ಬಿಸಿ ಬಿಸಿ ಕಾಫಿ ಮಾಡಿಬಿಡು. ಅಮ್ಮ, ಕಾಫಿ ನಾನು ಮಾಡ್ಕೊಂಡು ಬರ್ತೀನಿ, ನೀವು ರೆಸ್ಟ್ ಮಾಡಿ. ಬೇಡ ಕಂದ, ನೀನು ಹೋಗಿ ಫ್ರೆಶ್ ಆಗು, ನಾನು ಕಾಫಿ ಮಾಡ್ತೀನಿ.
ನಾನು ಮಾಡ್ತೀನಿ ಅಂತ ಹೇಳದ್ನಲ್ಲಮ್ಮ, ನೀವು ರೆಸ್ಟ್ ಮಾಡಿ. ನಿಮ್ಮೇಲೆ ಭಾರ ಆಗಿದ್ದೀರಲ್ಲ, ಅದಷ್ಟೇ ನನ್ಗೆ ಬೇಜಾರು. ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಲ್ಲ, ನಿಮ್ಮ ಜೊತೆ ಇಲ್ಲೇ ಇರ್ತೀನಿ. ನನ್ನ ಹಣೆ ಬರ್ತೇನೆ ಏನು ಬರ್ತಿದೆಯೋ ಅದೇ ಆಗುತ್ತೆ. ಇಲ್ಲವರೆಗೂ ಎಲ್ಲ ಒಳ್ಳೇದೇ ಆಗಿತ್ತೆ ತಾನೆ, ಇನ್ನು ಮುಂದೇನೂ ಎಲ್ಲ ಒಳ್ಳೇದೇ ಆಗುತ್ತೆ. ಆನಂದ್, ಇನ್ನೂ ಆಗಿಲ್ವಾ ನಿಂದು? ಆಗೋಯ್ತು ತಿರುಚಿನ, ಏನೆಲ್ಲ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿರ್ಬೇಕಲ್ವಾ ಪಾಪ ನಮ್ಮ ಗೆಳೆಯ ಫಸ್ಟ್ ನೈಟ್ ಮಾಡ್ಕೋತಾ ಇದ್ದಾನೆ. ಹಲೋ, ಎಲ್ಲರೂ ಫಸ್ಟ್ ಟೈಮೇ ಫಸ್ಟ್ ನೈಟ್ ಮಾಡ್ಕೊಳ್ಳೋದು. ನನಗೆ ಗೊತ್ತಿರಲಿಲ್ಲ, ಹಾಂ, ಏನೋ ಫ್ಲೋನಲ್ಲಿ ಬಂತು ಹೇಳ್ಬಿಟ್ನಪ್ಪ. ಹಲೋ ಆನಂದ್, ಏನು ಯೋಚನೆ ಮಾಡ್ತಿದ್ಯಾ? ಅದು ಏನೇನೋ ನೆನೆಸ್ಕೊಂಡು ಕಳೆದೋಗ್ಬಿಟ್ಟಿದ್ದೆ ಚಿನ್ನ. ಅಂಥದ್ದೇನು ನೆನ್ಸ್ಕೊಂಡೆ ಕಳೆದೋಗೋ ಅಂಥದ್ದು? ಅದು ಈ ಹೂವು, ಈ ದೀಪ, ಹಾಸಿಗೆ, ಹಣ್ಣು, ಹಾಲು ಇವೆಲ್ಲ ನೆನೆಸ್ಕೊಂಡು ಒಂದೇ ಒಂದ್ಸಲ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟಿದ್ದೆ ಚಿನ್ನ. ಚಿನ್ನ ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು ಹೂಮಂಚ ನಮಗಾಗಿದೆ. ನಮ್ಮಿಬ್ಬರು ಫಸ್ಟ್ ನೈಟ್ ಹೋಗ್ಬಿಟ್ಟಿದ್ದೆ. ಆನಂದ್, 2 ಮಕ್ಕಳಾದರೂ ಈ ಕೋತಿ ಬುದ್ಧಿ ಬಿಟ್ಟಿಲ್ಲ ನೀನು. ನಮಗೆ ಮಕ್ಕಳಾದರೂ ನಮ್ಮ ಅಪ್ಪ ಅಮ್ಮನಿಗೆ ನಾವು ಮಕ್ಕಳೇ ಅಲ್ವಾ ಚಿನ್ನ? ಓ ಗಾಡ್, ಈ ಜನ್ಮದಲ್ಲಿ ಚೇಂಜ್ ಆಗಲ್ಲ ನೀನು. ಚೇಂಜ್ ಆಗೋದು ಬೇಡ. ನೀನು ಈ ಕೋತಿ ಚೇಷ್ಟೆನೇ ನನಗೂ ಇಷ್ಟ. ಅದು ನನಗೂ ಗೊತ್ತು ಚಿನ್ನ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಚಿನ್ನ, ಇವತ್ತು ನನಗೆ ಹೇಳ್ಕೊಳ್ಳೋಕ್ಕಾಗದಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ನನಗೆ. ನಾವು ಎಷ್ಟು ಸರ್ತಿ ಮಾತಾಡ್ಕೊಂಡಿದ್ದೀವಿ, ಎಷ್ಟು ಸರ್ತಿ ದೇವ್ರನ್ನ ಬೇಡ್ಕೊಂಡಿದ್ದೀವಿ, ಗೆಳೆಯನಿಗೆ ಮದುವೆ ಆಗಬೇಕು, ಅವನಿಗೂ ಹೆಂಡತಿ ಮಕ್ಕಳು ಸಂಸಾರ ಇವೆಲ್ಲ ಆಗಬೇಕು ಅಂತ. ಆ ದೇವರು ಕೊನೆಗೂ ದಯೆ ತೋರಿಸ್ಬಿಟ್ಟ. ಅದಕ್ಕೆ ಅಂತ ಒಳ್ಳೆ ಹುಡುಗಿನ ಅವನು ಕೊಟ್ಟ. ಇನ್ಮೇಲೆ ಅವ್ನು ನಿಜವಾಗ್ಲೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಆನಂದ್, ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಈ ಫ್ಲವರ್ ಡೆಕೋರೇಷನ್ ಎಲ್ಲ ಸಿಂಪ್ಲಿ ಸೂಪರ್. ಥ್ಯಾಂಕ್ ಯು. ಅಯ್ಯಯ್ಯೋ, ಏನಾಯ್ತು? ಮರ್ತುಬಿಟ್ಟೆ ಚಿನ್ನ. ಗೆಳೆಯನಿಗೆ ಮೊದಲೇ ಹೂವು ಅಂದರೆ ಅಲರ್ಜಿ, ಅದರಲ್ಲೇ ಡೆಕೋರೇಟ್ ಮಾಡಿಬಿಟ್ಟಿದ್ದೀನಿ. ಎಡಬಟ್ಟಾಗೋಯ್ತು. ನಿನ್ನ ಗೆಳೆಯಂಗೆ ಎಲ್ಲನೂ ಅಲರ್ಜಿನೇ. ಅದು ಮುಟ್ಟಿದ್ರೆ ಇದಾಗಲ್ಲ, ಇದು ಮುಟ್ಟಿದ್ರೆ ಅದಾಗಲ್ಲ. ಸಂಸಾರ ಹೇಗೆ ಮಾಡ್ತಾನೆ? ಹೌದಲ್ವಾ? ಭೂಮಿಕಾ ಒಂದ್ಸಲ ರೂಮ್ ಒಳಗೆ ಬಂದಮೇಲೆ ಎಲ್ಲ ಅಲರ್ಜಿನೂ ಸರಿ ಹೋಗುತ್ತೆ. ಅದು ನಿಜಾನೇ. ಈ ಸಂಸಾರ ಅನ್ನೋ ಅಲರ್ಜಿ ಮುಂದೆ ಇವೆಲ್ಲ ಯಾವ ಲೆಕ್ಕ ಅಲ್ವಾ? ಈಗ ನಾನು ನಿನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ತಾ ಇಲ್ವಾ, ಹಾಗೆ ಅವನು ಮಾಡ್ತಾನಪ್ಪ. ಆನಂದ್,
ಸಾರಿ, ನನಗೆ ಪೋಲನ್ ಅಲರ್ಜಿ. ಹೂಕೊಂಡ್ರೆ ಆಗಲ್ಲ, ಒಂಥರ ಮುಗಿಲ ಅರಳುತ್ತೆ. ಆವಾಗಿಂದ ಸಫೋಕೇಟ್ ಆಗ್ತಾ ಇತ್ತು. ನಾನು ಅಲರ್ಜಿ ಮಾತ್ರ ತಗೊಂಡಿದ್ರೆ ಸರಿ ಹೋಗ್ತಿತ್ತು. ತಗೋಬೋದಲ್ವಾ? ಅದು ಆನಂದೆಲ್ಲ ಮರ್ತ್ಬಿಟ್ಟಿದ್ದಾನೆ. ಹೋಗ್ತಾ ಮೆಡಿಕಲ್ ಶಾಪಲ್ಲಿ ತಗೊಳ್ಬೋದಾ? ನೋಡಿ, ಥಿಂಕ್ ಆಫ್ ದ ಡೆವಿಲ್ ದೇರ್ ಹಿ. ಹಲೋ ಡುಮಾ ಸರ್, ಎಲ್ಲಿದ್ದೀರಾ ಸರ್? ಏಯ್, ಏನೋ ಮಾತಾಡ್ತಾ ಇದೆಯಾ? ನೋಡ್ಕೊಂಡು ಮಾತಾಡೋ. ಲೇ ಕಳ್ಳ ಕಡ ನೀನು. ಪ್ರಣಯ ಪಕ್ಷಿಗಳು ಇವಾಗ ಎಲ್ಲಿದ್ದೀರಪ್ಪ? ಎಲ್ಲಿ ಹಾರಾಡ್ತಾ ತೇಲಾಡ್ತಾ ಇದ್ದೀರೋ? ಇವಾಗ ಎಲ್ಲ ಬರ್ತಾ ಇದ್ದೀರೋ? ಡೀಸೆಂಟ್ ಆಗಿ ಮಾತಾಡ. ಏನ ಡೀಸೆಂಟು? ಅದು ನಾನು ನಿನ್ನ ಹತ್ರ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲಮ್ಮ. ನಾನು ಈ ಥರ ಮಾತಾಡಿದ್ರೇನೆ ನಿನಗೆ ಅರ್ಥ ಆಗೋದು. ಅದೆಲ್ಲ ಇರಲಿ, ಇವಾಗ ಎಲ್ಲಿದ್ದೀರೋ? ಬೇಗ ಬನ್ರೋ. ನಿಮಗೋಸ್ಕರ ಹಾಸಿಗೆ, ನಿಂಬು, ಹಣ್ಣು, ಹಾಲು ತುಂಬ ಕಾಯ್ತಾ ಇದೆ ಕಣ ಗೆಳೆಯ. ಯಾಕೋ ಇಷ್ಟು ಶಾಕಿಂಗ್ ರಿಯಾಕ್ಷನ್ ಕೊಡ್ತಾ ಇದ್ಯಾ? ನೀವು ಕಾರಲ್ಲಿ ಈ ಥರ ಲೇಟಾಗಿ ಬಂದರೆ ಫಸ್ಟ್ ನೈಟ್ ಯಾವಾಗಲೂ ಮಾಡ್ಕೋತೀರೋ? ಗಲೀಜ್ ಗಲೀಜ್ ಆಗಲ್ಲ. ಎಕ್ಸ್ಕ್ಯೂಸ್ ಮೀ. ಏಯ್ ಏಯ್, ನಿನ್ ಮಾತು ಫಿಲ್ಟರ್ ಇರಲ್ವಲ್ಲ? ಕಾಮನ್ ಸೆನ್ಸ್ ಇಂದ ಮಾತಾಡ್ತಿಲ್ಲ. ಇದು ಒಳ್ಳೆ ಕತೆ ಆಯ್ತಪ್ಪ. ಲೇ, ಇಂಥ ವಿಷಯ ಮಾತಾಡುವಾಗ ಫಿಲ್ಟ್ರು ಸೆನ್ಸ್ ಇವೆಲ್ಲ ಇರಬಾರ್ದು ಕಣೋ. ಏನಿದ್ರು ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಡೌನು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಏಯ್, ಹೆಣ್ಮಕ್ಳ ಬಗ್ಗೆ ಈ ಥರ ಮಾತಾಡ್ತಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ಹೆಣ್ಮಕ್ಳು ಅಪ್ಪ, ನಾನು ಅವಳು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ದಕ್ಕೇನಪ್ಪ ಎರಡೆರಡು ಮಕ್ಕಳಾಗಿರೋದು. ಏಯ್, ನನ್ನ ಪಕ್ಕದಲ್ಲಿ ಕೂತಿದ್ರಲ್ಲ ಭೂಮಿಕಾ, ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ನಿನ್ ಮಾತು ಕೇಳಿಸ್ಕೊಳಕ್ಕಾಗದೆ ಕಾರಿಂದ ಆಚೆ ಬಂದು ಮಾತಾಡ್ತಾ ಇದ್ದೀನಿ. ಅಲ್ವೋ, ಮಾತಾಡುವಾಗ ಸ್ವಲ್ಪ ಸೆನ್ಸಾರು ಎರಡೂ ಇರಬೇಕು ಗೆಳೆಯ. ಈ ರೊಮ್ಯಾನ್ಸ್ಗೆಲ್ಲ ಯಾವ ಸೆನ್ಸಾರು? ಎಲ್ಲ ಸೆನ್ಸೇಷನಲ್ ಕಣ. ಏಯ್, ಮತ್ತೆ ಶುರು ಮಾಡ್ದಲ್ಲ ನೀನ್ ತಲೆಹಟ್ಟೆನ. ಅಲ್ಲ, ಗೊತ್ತು ಕಣ, ರಸಿಕ ನೀನು. ಯೋ ಆನಂದ, ನಾನು ಯಾವ ರಸಿಕಾನೋ ಬಿಟ್ರೆ ಬಾಯಿಗೆ ಬಂದಾಗ ಹೀಗೆ ಏನೇನು ಹೇಳ್ತಾ ಇರ್ತೀಯ? ಅಯ್ಯೋ, ಅವೆಲ್ಲ ಬಿಡಿ ಡುಮ್ಮ ಸರ್. ಈಗ ಎಷ್ಟೊತ್ತಿಗೆ ಬರ್ತೀರಾ ಹೇಳಿ? ಹೂವೆಲ್ಲ ಬಾಡೋಗ್ತಾ ಇದೆ, ಹಾಲು ಆರೋಗ್ತಾ ಇದೆ. ಎಷ್ಟೊತ್ತಿಗೆ ಬರ್ತೀರಿ? ಏನಾಯ್ತು? ಕಟ್ ಮಾಡ್ಬಿಟ್ಟ. ಈ ಆನಂದನ್ ಬಾಯಿ ಹೆಂಗಪ್ಪ ಬೀಗ ಹಾಕೋದು? ಹೋಗಿ ಏನು ಅಂತ ಮಾತಾಡಿ. ಈಗ ದೀಪ್, ಇವರಿಬ್ರು ಏನು ಮಾತಾಡಿದ್ರು? ನಾನು ಮದುವೆ ಆಗೋ ತನಕ ಮಾತ್ರ ಯೋಚನೆ ಮಾಡಿದ್ದೆ, ಆದರೆ ಮದುವೆ ಆದ ನಂತರ ಜೀವನನ ಹೆಂಗೆ ನಡೆಸೋದು ಅಂತ ಯೋಚನೆ ಮಾಡಿಲ್ವಲ್ಲ. ಓ ಗಾಡ್, ಏನು ನಡೀತಿದೆ ನನ್ನ ಲೈಫಲ್ಲಿ? ಇಂಥದ್ದೊಂದು ಸಂದರ್ಭ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಒಂದೇ ಒಂದು ಸ್ಮಾಲ್ ಮಿಸ್ಟೇಕಿಂದ ನನ್ನ ಇಡೀ ಲುಕ್ಕೆ ಹೋಗ್ಬಿಡುತ್ತೆ ಅಂತ ಭಯ ಶುರುವಾಗಿದೆ. ಎಷ್ಟೊಂದು ಮಾಡೆಲ್ಗಳನ್ನ ತಿದ್ದಿ ತೀಡಿ ಲೈಮ್ ಲೈಟಿಗೆ ತಂದಿರೋಳು ನಾನು. ನನ್ನಂತೊಳಗೆ ಇಂಥ ಗತಿ ಬಂದಿದ್ಯಾ? ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಇಲ್ಲಿಗೆ ಬರಲೇಬಾರ್ದಾಗಿತ್ತು. ಇನ್ನು ಮುಂದೆ ನನ್ನ ಮುಖ ನಾನು ನೋಡ್ಕೊಳಕ್ಕಾಗದೆ, ಬೇರೆಯವ್ರಿಗೂ ತೋರ್ಸೋಕ್ಕಾಗದೆ, ಪ್ರತಿ ಸೆಕೆಂಡು ಸತ್ತು ಬದುಕಬೇಕಾಗುತ್ತೆ. ನಾನೆಲ್ಲ ಕಳ್ಕೊಂಡ್ಬಿಡ್ತೀನಿ, ಎಲ್ಲ ಕಳ್ಕೊಂಡ್ಬಿಡ್ತೀನಿ. ಡಾಕ್ಟ್ರು ಕೊಟ್ಟು ಮೆಡಿಸಿನ್ ಕೂಡ ವರ್ಕ್ ಆಗಲಿಲ್ಲ ಅಂದರೆ
ಬೇಬಿ ಸಿಕ್ತು. ನಾನು ಈ ಖುಷಿನ ಜೀವನ್ ಜೊತೆನಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಈ ಮೂಮೆಂಟ್ನ ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು. ಹಾಗೆ ಸೆಲೆಬ್ರೇಟ್ ಮಾಡಬೇಕು. ಎಸ್. ಇಲ್ಲ್ಯಾಕೆ ನಿಂತಿದ್ದೀರಾ ಸರ್? ಕುಮಾರ್, ನೀವು ಕಾರ್ಕಿ ಕೊಡಿ. ನನ್ನಿಂದ ಏನಾದರೂ ತಪ್ಪಾಯ್ತಾ ಸರ್? ನೀವೇನು ತಪ್ಪು ಮಾಡಿಲ್ಲ, ನೀವು ಕಾರ್ಕಿ ಕೊಡಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿ ನಾನು ಡ್ರೈವ್ ಮಾಡ್ಕೊಂಡು. ಅದು ಏನಂದರೆ ಹೋಟೆಲ್ಗೆ ನಾವು ಸ್ವಲ್ಪ ಲೇಟಾಗಿ ಹೋಗ್ಬೋದಲ್ವಾ? ಹಾಂ ಲೇಟಾಗಿ ಹೋಗ್ಬೋದು. ಅದು ನನಗೊಂದು ವಿಡಿಯೋ ಕಾನ್ಫರೆನ್ಸ್ ಇದೆ, ಅಮೇರಿಕನ್ ಕಂಪ್ನಿ ಜೊತೆ ಒಂದು ಮೀಟಿಂಗ್ ಇತ್ತು. ಆಫೀಸ್ಗೆ ಹೋಗಿ ಆಮೇಲೆ ಹೋಟೆಲ್ಗೆ ಹೋದ್ರೆ ತೊಂದರೆ ಇಲ್ಲ ಅಲ್ವಾ? ಇಲ್ಲ ಮುಗಿಸ್ಕೊಳ್ಳೋಣ ಕೆಲಸ ಫಸ್ಟು. ಥ್ಯಾಂಕ್ ಯು. ನೀವು ಕಾರ್ ಡ್ರೈವ್ ಮಾಡ್ತಿದ್ದೀರಾ? ಹಾಂ, ಡ್ರೈವರ್ಗೆ ಮನೆಗೆ ಹೋಗು ಅಂತ ಹೇಳಿದೆ, ಅದಕ್ಕೆ ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ. ಸದ್ಯ ಈಗಲೇ ಹೋಟ್ಲ್ ಹೋಗೋದು ತಪ್ಪಿತು. ನನ್ನ ಕಷ್ಟ ಪೋಸ್ಟ್ಪೋನ್ ಆಯ್ತಲ್ಲ. ಹೇ ಹುಡುಗಿ, ಇಲ್ಲಿ ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿದ್ರೆ ಸರಿ. ಅದನ್ನ ಬಿಟ್ಟು ಕೂಗಿ ಕರ್ದಿ ಸ್ಕ್ರೀನ್ ಕ್ರಿಯೇಟ್ ಮಾಡಕ್ಕೆ ಹೊಡೆದು ಸಾಯಿಸ್ಬಿಡ್ತೀವಿ. ಏನು ಹೇಳು, ಸಾಯಿಸ್ಬಿಡ್ತೀವಿ. ನಡಿಯೋ. ನೋಡಿ, ನಾವು ಸುಮ್ಮನೆ ಇರ್ತೀವಿ ಅಂದರೂ ನಮ್ಮ ಸುತ್ತಮುತ್ತ ಇರೋ ಎನರ್ಜೀಸು ನಮ್ಮನ್ನ ಪ್ರಮೋಟ್ ಮಾಡ್ತಾನೇ ಇರ್ತವೆ. ಇಡೀ ಯೂನಿವರ್ಸೇ ನಮ್ಮ ವಿರುದ್ಧ ಸಂಚು ಮಾಡ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಈ ಸಾಂಗು ನನ್ನ ಫ್ರೆಂಡ್ ಆನಂದ, ಅವನ ಹೆಂಡತಿ ಅಪರ್ಣ, ನಮ್ಮನೆಯವರು, ನಿಮ್ಮನೆಯವರು, ಅವರೆಲ್ಲರೂ ಈ ಪಾರ್ಟ್ ಆಫ್ ದಿಸ್ ಯೂನಿವರ್ಸ್. ಅವ್ರ ಇನ್ಮೇಲೆ ಮೇಲಿಂದ ಮೇಲೆ ನಮ್ಮ ಮೇಲೆ ಪ್ರಭಾವ ಬೀರಕ್ಕೆ ನೋಡ್ತಾನೆ ಇರ್ತಾರೆ. ನಾವು ಮಾತ್ರ ಅವ್ರ ಸಂಚು ಬಲಿಯಾಗಬಾರ್ದು. ನಮ್ಮ ಕ್ಲಾರಿಟಿಲಿ ನಾವಿರಬೇಕು.